ಹಾಯ್ ಫ್ರೆಂಡ್ಸ್, ನಾನಿವತ್ತು ಅನಿಸ್ಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅನಿಸ್ಲಕಾಯಿ ಸಾಂಬಾರು ಮಾಡೋದು ಹೇಗೆ, ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನಿವಾಗ ಹನಸ್ಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಹನಸ್ಲಕಾಯಿ ಕಟ್ ಮಾಡಿರೋದಾಗ ಅದಕ್ಕೆ ನಾನು ಕೈಗೆ ಸ್ವಲ್ಪ ನೀವು ಎಣ್ಣೆನ ಹಚ್ಕೊಳ್ಳಿ, ಇಲ್ಲ ಅಂದರೆ ಕೈಗೆ ಎಲ್ಲ ಫುಲ್ ಅಂಟಂಟು ಕೈಗೆಲ್ಲ ಆಗಿಬಿಡುತ್ತೆ. ಅದಾದಮೇಲೆ ನೋಡಿ, ಈ ಥರ ಸಿಪ್ಪೆ ಅಂದರೆ ಕೆಳಗಡೆ ಇರೋ ಮುಳ್ಳು ಥರ ಇರುತ್ತಲ್ಲ, ಆ ಸಿಪ್ಪೆನ ತೆಗ್ದಾಕಬೇಕು. ಆ ಸಿಪ್ಪೆ ತೆಗ್ದಾಕಾದ್ಮೇಲೆ ಮೇಲ್ಗಡೆ ದಿಂಡು ಬಂದಿದೆಯಲ್ಲ, ಆ ದಿಂಡನ್ನು ತೆಗೆದ್ಬಿಟ್ಟು ಮಧ್ಯದಲ್ಲಿ ಬರುತ್ತಲ್ಲ ಅದನ್ನು ನೀವು ಹಾಕ್ಕೋಬೇಕಾಗುತ್ತೆ ಸಾಂಬಾರಿಗೆ. ನೋಡಿ, ಇದನ್ನು ತೆಗಿಬೇಕು, ಅದನ್ನು ತೆಗಿಬೇಕು, ತೆಗೆದ್ಬಿಟ್ಟು ಮಧ್ಯದಲ್ಲಿ ಬರುತ್ತಲ್ಲ ಅದನ್ನು ಹಾಕೋಬೇಕಾಗುತ್ತೆ. ನಿಮಗೆ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತಪ್ಪ, ನಮಗೆ ಬರಲ್ಲ ಅನ್ನೋರು ಹೊರಗಡೆ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿರ್ತಾರೆ. ಅರ್ಧ kg 40 ರೂಪಾಯಿ ಹೇಳ್ತಾರೆ, ತೊಗೊಬಂದು ಮಾಡ್ಕೋಬೋದು. ನೀವು ಕಟ್ ಮಾಡಿದ ತಕ್ಷಣ ನೀರು ಹಾಕಿ ನೆನೆಸ್ಬಿಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಾದಮೇಲೆ ನಾನಿವಾಗ ಹಲಸಂದೆ ಕಾಳೆಲ್ಲ ಕ್ಲೀನ್ ಮಾಡಿ ಹಲಸಂದೆ ಕಾಳನ್ನ ತೊಳೆದು ಹಾಕೋತಾ ಇದ್ದೀನಿ. ಒಂದು 6 ಟೊಮೊಟೊನ ಹಾಕೋತಾ ಇದ್ದೀನಿ. ನಮ್ಮನೇಲಿ ನಮ್ಮ ಮಕ್ಕಳಿಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೀವು ಕಮ್ಮಿ ಸಾಂಬಾರು ಮಾಡ್ತೀನಿ ಅನ್ನೋರು ಕಮ್ಮಿ ಟೊಮೊಟೊನ ಹಾಕ್ಕೊಳ್ಳಿ. ನಾನು ಮಾಡ್ತಿರೋದು ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಟೊಮೊಟೊನ ನಾನು ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಹಲಸಂದೆ ಕಾಳು, ಹಲಸಲಕಾಯಿ ಮತ್ತು ಟೊಮೊಟೊ ಮೂರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ಇದಕ್ಕೆ ಹುಚ್ಚಳ್ಳು ಹಾಕೋತಾ ಇದ್ದೀನಿ. ಹುಚ್ಚಳ್ಳು ಹಾಕೊಂಡ್ರೆ ಸೂಪರಾಗಿರುತ್ತೆ. ಹುಚ್ಚಳ್ಳನ್ನ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಅದನ್ನ ವಿಸಲ್ ಹೊಡಿಸಿದ್ದೀನಿ. ಹಲಸಂದೆ ಕಾಳು ಮತ್ತು ಹಲಸಲಕಾಯಿ ಎರಡನ್ನೂ ವಿಸಲ್ ಹೊಡಿಸಿದ್ದೀನಿ. ನೋಡಿ, ಸ್ವಲ್ಪ ಹಲಸಂದೆ ಕಾಳು ಬೆಂದಿಲ್ಲ, ಮತ್ತು ಹಲಸಂದೆಕಾಯಿ ಬೆಂದಿದೆ, ಅದು ಬೆಂದಿದೆ, ಇದು ಬೆಂದಿಲ್ಲ ಅಷ್ಟೇ ಸ್ವಲ್ಪ. ಮತ್ತು ನಾನಿವಾಗ ಫ್ರೈ ಮಾಡ್ಕೊಂಡಿರೋ ಹುಚ್ಚಳ್ಳನ್ನು ನಾನಿವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆನ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಅದಕ್ಕಾದಮೇಲೆ ಕಾಳು ಮೆಣಸು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅದನ್ನ ರುಬ್ಬಿ ನೀವು ಸ್ಟೋರ್ ಮಾಡಿ ಅಂದರೆ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬೋದು. ಇದನ್ನು ನಿಮಗೆ ಯಾವಾಗ ಬೇಕು ಆವಾಗ ನಿಮ್ಮ ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರು ಸಪ್ರೇಟ್ ಮಾಡಿದ್ದೀನಿ, ಟೊಮೊಟೊ ಸಪ್ರೇಟ್ ಮಾಡಿ ರುಬ್ಬಿ ತೊಗೊಬಂದು ಹಾಕೋತಾ ಇದ್ದೀನಿ. ಟೊಮೊಟೊ ರುಬ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಕಲಿಸ್ಬಿಟ್ಟು ಹಾಕಿ, ಸ್ವಲ್ಪ ಮತ್ತು ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಹುಚ್ಚಳ್ಳು ಪೌಡ್ರನ್ನ ರೆಡಿ ಮಾಡಿರೋ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮಗೆ ಅದನ್ನು ಪೌಡ್ರನ್ನ ಹಾಕಿದ್ರೆ ಸಿದ್ರೆ ಥರ ಚೆನ್ನಾಗಿ ಕಾಣಿಸಲ್ಲ ಅನ್ನೋರು ಟೀ ಸೋರ್ಸೋದ್ರಲ್ಲಿ ನೀವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದರ ರಸನ ನೀವು ಟೀ ಸೋರ್ಸೋದ್ರಲ್ಲಿ ಹಿಂಡ್ಕೊಂಡು ಅದನ್ನು ಬಿಸಾಡಿಬಿಟ್ಟು ಮತ್ತು ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ಅಲ್ಲಿಗೆ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೊಂಡು ಮತ್ತು ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಆದಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಸೂಪರಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬೇಳೆ ಸಾಂಬಾರು ಪೌಡರು ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹುಚ್ಚಳ್ಳು ಪೌಡ್ರನ್ನ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕಿಬಿಟ್ಟು ಕಾಯಿ ಒಳಗಡೆಗೆ ಸ್ವಲ್ಪ ಸಾಂಬಾರನ್ನ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೆಲ್ಲನೂ ಬಸ್ತಿ ಇಟ್ಕೊಂಡಿರೋ ಕಾಯಿ ಮತ್ತು ಕಾಳನ್ನೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಮಸಾಲೆನ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತು ಅದಕ್ಕೆ ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ರುಚಿನೂ ಹಾಕೋಬೋದು ನೀವು. ಅದಾದಮೇಲೆ ಈ ಕಡೆ ಸೈಡ್ಗೆ ಸಾಂಬಾರಿಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಮಾಡಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ.
ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಯಾವತ್ತೂ ತಿಂದಿಲ್ಲ, ಈ ಥರ ಮಾಡ್ಕೊಂಡು ತಿಂದು ನೋಡಿ, ನಿಮಗೂ ನಿಜವಾಗ್ಲೂ ಗೊತ್ತಾಗುತ್ತೆ ಇಷ್ಟೊಂದು ಟೇಸ್ಟಿ ಇದೆಯಾ ಅಂತ. ಅದಾದಮೇಲೆ ನಾನು ಸ್ವಲ್ಪ ಸಾಂಬಾರು ಹಾಕಿಬಿಟ್ಟು ಅದಕ್ಕೆ ತಿರುವಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಸಾಂಬಾರೊಳಗಡೆ ಹಾಕಿಬಿಟ್ಟು ಇದು ಮಾಡಿದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಮುದ್ದೆ ಮಾಡಿದ್ದೀನಿ, ಇದ್ರ ಜೊತೆಗೆ ಮುದ್ದೆ ಸಾಂಬಾರು ಹಾಕ್ಕೊಂಡು ಸೂಪರ್ ಟೇಸ್ಟಿ ಕೊಡುತ್ತೆ. ಇದ್ರ ಮುಂದೆ ಯಾವುದೂ ಇಲ್ಲ. ಸಾಂಬಾರ್ಗೂ ನಮ್ಮ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಈ ಥರ ಸಾಂಬಾರು ಮಾಡಿದ್ರೆ. ಹೆಚ್ಚು ಕಮ್ಮಿ ನೀವು ಬಸ್ತುಳಿ ಸಾಂಬಾರು ಮಾಡ್ತಿರಲ್ಲ ಅದೇ ಥರ ಇದೂ ಬರುತ್ತೆ, ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ. ನೋಡಿ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.